ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ದೀಪಾವಳಿ ಸ್ಪೆಷಲ್ಲು ಕಜ್ಜಾಯ ಮಾಡೋಣ. ದೀಪಾವಳಿ ಅಂದ್ರೇ ಕಜ್ಜಾಯ ಅಂದರೆ ದೀಪಾವಳಿ. ನೋಡಿ, ಒಳಗಡೆ ಸ್ಮೂತಾಗಿ ಮೇಲೆ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ. ಇದು ಮಾಡೋ ವಿಧಾನ ನೋಡೋಣ. ಹಳೆ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಮಾಡೋವಂಥ ಕಜ್ಜಾಯ. ಇದು ಸ್ವಲ್ಪ ಆಂಧ್ರ ಟಚ್ ಇದೆ. ಕಾಯಿ ಹಾಕಿ ಮಾಡೋವಂಥ ಕಜ್ಜಾಯ ಇದು. ಇದಕ್ಕೆ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇಲ್ಲಿ ದೋಸೆ ಅಕ್ಕಿ, ರೇಷನ್ ಅಕ್ಕಿ ಯಾವುದಾದ್ರೂ ತೊಗೋಬೋದು. ಇದನ್ನು ಚೆನ್ನಾಗಿ 4ರಿಂದ 5 ಸಲ ತೊಳ್ಕೊಬೇಕು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಒಳ್ಳೆ ನೀರು ಹಾಕಿ ನೆನೆಸಿಡೋಣ. ಸುಮಾರು 3 ದಿನಗಳ ಕಾಲ ನೆನೆಸಿಡಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ಇದು ನೀರನ್ನು ಚೇಂಜ್ ಮಾಡಿಕೊಂಡು ಇಟ್ಕೊಂಡು 3 ದಿನಗಳ ಕಾಲ ನೆನೆಸಿ ಇದನ್ನು ಬಸಿಯೋಕ್ಕಿಟ್ಟಿದ್ದೀನಿ. ನೋಡಿ, ನೀರೆಲ್ಲ ಬಸಿಯೋಕ್ಕಿಟ್ಟಿದ್ದೀನಿ. ಸುಮಾರು ಒಂದು 20 ನಿಮಿಷಗಳ ಕಾಲ ನೀರು ಬಸಿಯೋಕ್ಕಿಟ್ಟಿದ್ದೀನಿ. ನೋಡಿ, ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದು ನೀರು ಬಸ್ಕೊಂಡಿದೆ ಚೆನ್ನಾಗೆ. ಈಗ ಇದನ್ನು ಹಾರ ಹಾಕ್ಕೊಳ್ಳೋಣ. ಒಂದು ತೆಳುವಾದ ಬಟ್ಟೆ ಮೇಲೆ 10ರಿಂದ 15 ನಿಮಿಷಗಳ ಕಾಲ ಇದನ್ನು ಹಾರ ಹಾಕ್ಕೋಬೇಕು. ನೆರಳಲ್ಲಿ ಫ್ಯಾನ್ ಕೆಳಗೆ ಹಾರ ಹಾಕ್ಕೊಂಡ್ರೂ ನಡೆಯುತ್ತೆ. ತೆಳುವಾಗಿ ಹಾರಾಕೊಂಡು 15 ನಿಮಿಷ ಬಿಟ್ಟು ಇದನ್ನು ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಆರಿದೆ. ಈಗ ಒಣಗಬಾರ್ದು ಅಕ್ಕಿ. ನೋಡಿ, ಈ ಥರ ಕೈಯಿಂದ ಪ್ರೆಸ್ ಮಾಡಿ ತೆಗೆದ್ರೆ ಸ್ವಲ್ಪ ಕೈಗೆ ಹತ್ತಬೇಕು, ಸ್ವಲ್ಪ ಹಸಿ ಇರಬೇಕು ಅಕ್ಕಿ. ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು 3 ಏಲಕ್ಕಿನೂ ಇದಕ್ಕೇ ಸೇರಿಸ್ತಾ ಇದ್ದೀನಿ ನಾನು. ಇದನ್ನು ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ತರಿಯಾಗಿರಬಾರ್ದು. ಇದು ತರಿಯಾಗಿದ್ದರೆ ಕಜ್ಜಾಯ ಒಡೆದೋಗುತ್ತೆ, ನೀಟಾಗಿ ಬರಲ್ಲ, ಸ್ಮೂತಾಗಿರೋದಿಲ್ಲ. ಹಾಗಾಗಿ ಇದನ್ನು ನೈಸಾಗೆ ರುಬ್ಕೊಂಡು ಜರಡಿ ಹಾಕ್ಕೊಳ್ಳೋಣ. ಜರಡಿ ಹಾಕಿ ಇದರಲ್ಲಿ ಬರೋ ತರಿನೂ ನೆಕ್ಸ್ಟ್ ಬ್ಯಾಚಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಬ್ಯಾಚಲ್ಲಿ ಹಾಕಿ ನೈಸಾಗಿ ರುಬ್ಕೊತಾ ಇದ್ದೀನಿ ಅಕ್ಕಿ ಇಟ್ಟು. ನೀವು ಮಿಲ್ಲಿಗಾದರೂ ಹಾಕಿಸ್ಕೋಬೋದು. ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಮಿಲ್ಲಿಗೆ ಹಾಕಿಸ್ಬೋದು. ಇಲ್ಲಿ ನಾನು ಸ್ವಲ್ಪ ಹಬ್ಬಕ್ಕಷ್ಟೇ ಮಾಡ್ತಾ ಇರೋದ್ರಿಂದ ಹಾಕ್ತಾಯಿದ್ದೀನಿ. ಇದು ನೋಡಿ, ತರಿ ಇದನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಜರಡಿ ಮೇಲೆ ಬರೋ ಅಂಥ ತರಿನ ತೆಗೆದಾಕಿ ಈ ಹಿಟ್ಟನ್ನು ಒತ್ತಿ ಇಡೋಣ. ಈ ಥರ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಡೋಣ, ಹಾರಬಾರ್ದು. ಒಂದು ಬಾಣಲೆ ಇಟ್ಕೊಂಡು ದಪ್ಪ ತಳ ಇರೋವಂಥ ಪಾತ್ರೆ ಇಟ್ಕೋಬೇಕು. ಅದಕ್ಕೇ ಈ ಬೆಲ್ಲನ ಹಾಕ್ಕೊಂಡು ಒಂದು ಟೀ ಕಪ್ಪಲ್ಲಿ 1/4 ಕಪ್ಪಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬೆಲ್ಲ ಸಂಪೂರ್ಣವಾಗಿ ಕರಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ಳೋಣ. ಈ ಬೆಲ್ಲ ಕರಗಿದ ಮೇಲೆ ನಿಮಗೆ ಕಲ್ಲಿದೆ ಅಂತ ಅನಿಸಿದ್ರೆ ಸೋಸ್ಕೊಳ್ಳಿ. ಇಲ್ಲಿ ನಾನು ತೊಗೊಂಡಿರೋ ಅಚ್ಚು ಬೆಲ್ಲದಲ್ಲಿ ಕಲ್ಲಿಲ್ಲ, ಹಾಗಾಗಿ ನಾನು ಇದನ್ನು ಸೋಸ್ಕೋತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದು ಬೆಲ್ಲ ಎಲ್ಲ ಕರಗಬೇಕು. ಕರಗದ ಮೇಲೆ ಇದಕ್ಕೆ ಕಾಯಿ ಹಾಕ್ಕೊಳ್ಳೋಣ. ಹಸಿ ಕಾಯಿ ತುರಿ ಇಲ್ಲ ಒಣ ಕೊಬ್ಬರಿನೂ ಹಾಕ್ಕೋಬೋದು ನೀವು. ಇಲ್ಲಿ ನಾನಿಲ್ಲ ಆಂಧ್ರ ಕಡೆ ಇದನ್ನು ಕೊಬ್ಬರಿ ಬೂರಲು ಅಂತ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಹಸಿ ಕಾಯಿ ತುರಿ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಕಜ್ಜಾಯ. ಸ್ಮೂತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ. ಹಾಗಾಗಿ ಕಾಯಿ ತುರಿನ ನಾನು ಬಳಸ್ತಾ ಇದ್ದೀನಿ. ನೀವು ಕಾಯಿ ತುರಿ ಸ್ಕಿಪ್ ಮಾಡಿನೂ ಮಾಡ್ಬೋದು. ಈಗ ನೋಡಿ, ಪಾಕ ಬಂದಿದೆ. ನೋಡಿ, ಹಾಕಿದಾಗ ಈ ಥರ ಗಟ್ಟಿಯಾಗಬೇಕು. ಒಂದು ಗಟ್ಟಿಯಾಗಿ ಉಂಡೆ ಥರ ಆಗಬೇಕಿದು. ತುಂಬ ಗಟ್ಟಿ ಆಗಬಾರ್ದು, ಅದು ಪಾಕ ಕೆಟ್ಟೋಗುತ್ತೆ. ಸ್ವಲ್ಪ ಸ್ಮೂತಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಸ್ಮೂತಾಗಿರಬೇಕು. ಈ ಥರ ಬಂದ ತಕ್ಷಣ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಈ ಪಾತ್ರೆನ ಕೆಳಗಿಳಿಸ್ಕೊಳ್ಳೋಣ. ಕೆಳಗಿಳಿಸ್ಕೊಂಡು ಇದಕ್ಕೆ ಮಾಡಿಟ್ಟಂಥ ಅಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ಒಂದು 2-3 ಸರಿ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತುಂಬ ಗಟ್ಟಿ ಮಾಡ್ಕೋಬಾರ್ದು. ಚಪಾತಿ ಹಿಟ್ಟಿಗಿನ ತೆಳುವಾಗಿರಬೇಕು. ಅಲ್ಲಿ ತನಕ ನೋಡಿಕೊಂಡು ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. 2 ಲೋಟ ಅಕ್ಕಿಗೆ 2 ಲೋಟ ಬೆಲ್ಲ ಹಾಕಿದ್ರೆ ಕರೆಕ್ಟಾಗುತ್ತೆ ಇದು ಪಾಕ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಡೇ ಹಾಗೆ ಇಡಬೇಕು. ಇದನ್ನು 1 ದಿನದವರೆಗೂ ಮಾಡಬಾರ್ದು. ಚೆನ್ನಾಗಿ 1 ದಿನ ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇಲ್ಲಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಈ ಥರ ಇದನ್ನು ಪ್ರೆಸ್ ಮಾಡಿಕೊಂಡು ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಚ್ಚಿ ಇಡೋಣ. ಮೇಲೆಲ್ಲ ಉಣಗಬಾರ್ದು ಅಂತ ಕಾರಣಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಎಲ್ಲ ಕಡೆ ಒರೆಸಿ ಮುಚ್ಚಿ ಇಡೋಣ. 1 ದಿನ ಆದಮೇಲೆ ಮಾಡೋಣ. ನೋಡಿ, ಇದು ನೆಕ್ಸ್ಟ್ ಡೇ
ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾಯಲಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಕಜ್ಜಾಯ ತೊಟ್ಟೋ 3 ಥರ ವಿಧಾನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಚೆನ್ನಾಗೇ ಬಂದಿದೆ. ಈ ಥರ ಸ್ಮೂತಾಗಿ ಬರಬೇಕು, ತೆಕ್ಕೊಂಡ್ರೆ ಈ ಥರ ಉಂಡೆ ಆಗಬೇಕು, ಕೈಗೆ ಹತ್ತಬಾರ್ದು. ಹಾಗಾದರೆ ಕರೆಕ್ಟಾಗಿ ಬಂದಿದೆ ಅಂತ. ಇದನ್ನು ಪ್ರೆಸ್ ಮಾಡ್ಕೊಳ್ಳೋಣ ಅಂಗೈಯಲ್ಲಿ. ಈ ಥರ ಪ್ರೆಸ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಶೀಟು, ಬಾಳೆ ಎಲೆ, ಬಟರ್ ಪೇಪರು ಯಾವುದಾದ್ರೂ ತೊಗೋಬೋದು. ನಾನು ಇಲ್ಲೊಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ನೋಡಿ ಬಿಳಿ ಎಳ್ಳನ್ನು ಹಚ್ಚಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ಕಸಕಸೆ ಆದರೂ ಬಳಸ್ಬೋದು, ಬಿಳಿ ಎಳ್ಳಾದರೂ ಬಳಸ್ಬೋದು. ನಾನು ಬಿಳಿ ಎಳ್ಳು ಮಾತ್ರ ಇಲ್ಲಿ ಬಳಸ್ತಾ ಇದ್ದೀನಿ. ಇದನ್ನು ಮೇಲೆ ನಿಧಾನವಾಗಿ 2-3 ಬೆರಳುಗಳಲ್ಲಿ ತೊಟ್ಕೋಬೇಕು. ಇದನ್ನು ಜೋರಾಗಿ ಹೊತ್ತಬಾರ್ದು, ಜಾಸ್ತಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಕಾದಿರೋ ಇಂಥ ಎಣ್ಣೆಗೆ ಹಾಕ್ಕೊಳ್ಳೋಣ. ಇದು ಹಾಕಿದ ತಕ್ಷಣ ಗುಳ್ಳೆಗಳು ಬರುತ್ತೆ, ಮುಳುಗುತ್ತೆ. ಅದು ಅದಾಗದೇ ಮೇಲೆ ಬರೋ ತನಕ ಬಾಣಲಿಗೆ ಚೌಟ್ ಹಾಕಬಾರ್ದು. ನೋಡಿ ಅದಾಗದೇ ಮೇಲೆ ಬಂತು, ಉಬ್ಬಿ ಬಂತು. ಈಗ ಈ ಥರ ಬಂದರೆ ನಮ್ಮ ಪಾಕ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ ನೀಟಾಗಿ ಒಂದು ಒಳ್ಳೆ ಕಲರು ಬಂತು, ಚೆನ್ನಾಗಿ ಹುಬ್ಬಿನೂ ಬಂತು. ಇದರಲ್ಲಿ ಜಾಸ್ತಿ ಎಣ್ಣೆ ಹೀರುತ್ತೆ ಇದು ಕಜ್ಜಾಯ. ಸ್ವಲ್ಪ ಪ್ರೆಸ್ ಮಾಡಿ ತೆಕ್ಕೊಳ್ಳೋಣ. ಇದು ಇನ್ನೊಂದು ಥರ ಮಾಡೋ ವಿಧಾನ ನೋಡೋಣ. ನೋಡಿ ಅದೇ ಥರ ಎಳ್ಳು ಹಚ್ಬಿಟ್ಟು ಕಜ್ಜಾಯನ ತುತ್ತಕ್ಕೆ ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಈ ಥರ ಒಂದು ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಬೇಗನೆ ಆಗೋಗ್ಬಿಡುತ್ತೆ. ಕೈಯಲ್ಲೇ ತೊಟ್ಟಕ್ಕೆ ಬರಲ್ಲ ಅನ್ನೋರು ಈ ಥರ ಪ್ರೆಸ್ ಮಾಡಿ ಮಾಡ್ಕೋಬೋದು. ಇದನ್ನು ಬಿಸಿ ಕಾಯ್ತಾ ಇರೋ ಎಣ್ಣೆಗೆ ಹಾಕ್ಕೊಳ್ಳೋಣ. ಅದಾಗದೇ ಮೇಲೆ ಬರುತ್ತೆ, ಬರೋವರೆಗೂ ಅದಕ್ಕೆ ಚೌಟ್ ಹಾಕಬಾರ್ದು. ಬಂದು ಮೇಲೆ ಉಬ್ಬಿ ಬರುತ್ತೆ. ಈ ಥರ ಬಂದಾಗ ಅದನ್ನು ಇನ್ನೊಂದು ಸೈಡಲ್ಲಿ ತಿರ್ಗಿಸಿ ಹಾಕ್ಕೊಂಡು ತೆಕ್ಕೋಬೇಕು. ಇನ್ನೊಂದು ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡಿ ಸೆಂಟ್ರಲ್ಲಿ ಒಂದು ಟೂತ್ ಮಾಡಿದ್ದೀನಿ. ಈ ಥರ ಮಾಡೋದ್ರಿಂದ ಒಳಗೆಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗತ್ತೆ, ಟೇಸ್ಟಿಯಾಗಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ಇದು ಸಮೇತ ಉಬ್ಬಿ ಬರುತ್ತೆ. ನೋಡಿ ಈ ಥರ ಪಾಕ ಕರೆಕ್ಟಾಗಿದ್ದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೀಪಾವಳಿ ಹಬ್ಬಕ್ಕೆ ಮುಂಚೆನೇ ಮಾಡ್ಕೊಳ್ಳಿ.